ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವಾನ್. ಫೆಬ್ರವರಿ 26, 2026 ಅಂದ್ರೆ ನಾಳೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಮದುವೆ ರಾಜಸ್ಥಾನದ ಉದಯಪುರ್ನ ITC ಹೋಟೆಲ್ಸ್ನ ಮೆಮೆಂಟೋಸ್ನಲ್ಲಿ ನಡೀತಾ ಇದೆ, ಏಕಾಯ ಉದಯಪುರ್ನಲ್ಲಿ. ಸೊ ಇನ್ನು ಮದುವೆಗೆ ಸಾಕಷ್ಟು ತಯಾರಿ ಆಗ್ತಿದೆ, ಸಾಕಷ್ಟು ಸೌಂಡ್ ಕೂಡ ಆಗ್ತಿರೋದು ನೀವು ಗಮನಿಸ್ತಾ ಇದ್ದೀರಾ. ಆದರೆ ಮದುವೆ ಬಗ್ಗೆ ಈ ರಶ್ಮಿಕಾ ಮಂದಣ್ಣ ಅವರ ಜರ್ನಿ ಅಲ್ಲಿಂದ ಆರಂಭ ಆಯಿತು. 2016 ಡಿಸೆಂಬರ್ 30 ಕಿರಿಕ್ ಪಾರ್ಟಿ. 10 ವರ್ಷಗಳ ಹಿಂದೆ ಅವರ ಕೆರಿಯರ್ ಕನ್ನಡದ ಸಿನಿಮಾ ಮೂಲಕ ಆರಂಭ ಆಗುತ್ತೆ. ಸೊ ಆ ಒಂದು ಗ್ಯಾಂಗ್ನ ಸದಸ್ಯರನ್ನ ನಾವು ಕೇಳಿದಾಗ, ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ ರಿಷಬ್ ಶೆಟ್ಟಿ, ಹಾಗೆ ಅಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥ ಪ್ರಮೋದ್ ಶೆಟ್ಟಿ ಅವ್ರನ್ನ ಕೂಡ ಕೇಳಿದಾಗ ಅವರ ರೆಸ್ಪಾನ್ಸ್ ನೀವು ಗಮನಿಸಿರ್ತೀರ. ಸೊ ನಿನ್ನೆ ಮಂತ್ರಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ರಿಷಬ್ ಅವ್ರನ್ನ ಕೇಳಲಾಯಿತು. ಕೊನೆಯದಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಹನುಮಾನ್ ಚಿತ್ರದ ಬಗ್ಗೆ. ಅದಾದ್ಮೇಲೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ಫಿಕ್ಸ್ ಆಗಿದೆ, ನಿಮ್ಗೇನಾದ್ರೂ ಕರೆದಿದ್ದಾರಾ ಅನ್ನೋದ್ರ ಬಗ್ಗೆ ಕೇಳೋಕೆ ಅಂತ ಪತ್ರಕರ್ತರು ಹೋದಾಗ್ಲೇ ಲೀಸ್ಟ್ ಇಂಟ್ರೆಸ್ಟ್ ಅನ್ನ ಕೊಟ್ಟರು ರಿಷಬ್ ಶೆಟ್ಟಿ. ಅಲ್ಲಿಂದ ಹೋದ್ರು. For business and personal promotions, please contact 9686376663. ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಥ್ಯಾಂಕ್ಸ್ ಆಗಿದೆ. ತಮ್ಮ ಇನ್ವಿಟೇಷನ್ ಯಾರಾದ್ರೂ ಬಂದಿದೆ ಯಾತ? ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಥ್ಯಾಂಕ್ಸ್ ಆಗಿದೆ. ತಮ್ಮ ಇನ್ವಿಟೇಷನ್ ಯಾರಾದ್ರೂ ಬಂದಿದೆ ಯಾತ? ಇನ್ನು ಪ್ರಮೋದ್ ಶೆಟ್ಟಿ ಆಲ್ಮೋಸ್ಟ್ ಒಂದು 3-4 ದಿನಗಳ ಹಿಂದೆ ಅವರ ರಿಯಾಕ್ಷನ್ ಅನ್ನ ಕೇಳಿದಾಗ್ಲೂ ಕೂಡ ಒಂದಷ್ಟು ವಿಚಾರ ಹೇಳಿದ್ರು. ನನಗಂತೂ ಅವ್ರ ಮದುವೆ ಪತ್ರಿಕೆ ಕೊಡಲ್ಲ ಬಿಡಿ ಅಂತ ಸಾರ್ಕಾಸ್ಟಿಕ್ ಆಗಿ ಹೇಳಿದ್ರು. ಜೊತೆಗೆ ರಕ್ಷಿತ್ ವಿಚಾರವಾಗಿ ಕೇಳಿದಾಗ ಅದಾಗಿ ತುಂಬಾ ಹಳೇದಾಯ್ತು, ಇನ್ನೂ ಅದನ್ನೇ ಇಟ್ಕೊಂಡು ಅಳ್ತಾ ಕೂರ್ತಾರ, ಅದೆಲ್ಲ ಬಿಟ್ಟಾಗಿತ್ತು ಅಂತ ಹೇಳ್ಬಿಟ್ಟು ಹೊರಟ್ರು ಅವರು. ಯಾರ್ದು ಸರ್? ರಶ್ಮಿಕಾ ಅವ್ರ ಮದುವೆಗ ಸರ್ ನನಗೆ ಇನ್ವಿಟೇಷನ್ ಬಂದಿಲ್ಲ ಸರ್, ಬಂದ್ರೆ ಹೋಗ್ತೀನಿ ಸರ್. ಅವ್ರು ನನಗೆ ಕೊಡಲ್ಲ ಅಂತಾನೂ ಗೊತ್ತು ಸರ್. ಅದರಲ್ಲಿ ಏನಾಗಿದೆ, ರಶ್ಮಿಕಾ ಹಾಗೇನೆ ರಿಷಬ್ ಶೆಟ್ಟರ್ ಗ್ಯಾಂಗ್, ರಕ್ಷಿತ್ ಅವ್ರ ವರ್ಷನ್ ಬೇರೆ ಬೇರೆ. ಎಂಗೇಜ್ಮೆಂಟ್ ಆಗಿತ್ತು ಡಿಸೆಂಬರ್ 30, 2016 ಕಿರಿಕ್ ಪಾರ್ಟಿ ಸಿನಿಮಾ ರಿಲೀಸ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಅದಾಗಿ ಒಂದು 7 ತಿಂಗಳಾದ್ಮೇಲೆ ಜುಲೈನಲ್ಲಿ ರಕ್ಷಿತ್ ಹಾಗೆ ರಶ್ಮಿಕಾ ಅವರ ಎಂಗೇಜ್ಮೆಂಟ್ ಆಗುತ್ತೆ, ಜುಲೈ 3ನೇ ತಾರೀಕು. ನಂತರ ಏನೇನಾಯ್ತು ನಿಮ್ಗೇನು ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಇದೊಂದು ವರ್ಷನ್, ರಕ್ಷಿತ್ ರಶ್ಮಿಕಾದ ಒಂದು ವರ್ಷನ್ ಆದ್ರೆ, ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ಅವರ ವಿಚಾರವಾಗಿ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅಲ್ಲೊಂದು ಪರಸ್ಪರ ಒಬ್ರು ಕೌಂಟರ್ ಕೊಟ್ಕೊಳ್ಳೋದು ನಾವು ನೋಡಿದ್ದೀವಿ. ಕರ್ಲಿ ಟೇಲ್ಸ್ ಪೇಜ್ಗೆ, ಯೂಟ್ಯೂಬ್ ಪೇಜ್ಗೆ ರಶ್ಮಿಕಾ ಮಂದಣ್ಣ ಒಂದು ಇಂಟರ್ವ್ಯೂ ಅನ್ನು ಕೊಡ್ತಾ ಇರ್ತಾರೆ. ಅವರ ಹಿನ್ನೆಲೆಯನ್ನು ಕೇಳಲಾಗುತ್ತೆ, ಹೇಗೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ, ಹೇಗೆ ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಶುರುವಾಯಿತು ಅಂತ ಕೇಳಿದಾಗ ಅವರು ಒಂದು ಫೋಟೋಶೂಟ್ ಬಗ್ಗೆ ಹೇಳ್ತಾರೆ. ಅದಾದಮೇಲೆ ಒಂದು ಮೇನ್ ಇಂಗ್ಲೀಷ್ ಪತ್ರಿಕೆಯ ಹೆಡ್ಲೈನ್ಸಲ್ಲಿ ಅಥವಾ ಒಂದು ಫ್ರಂಟ್ ಪೇಜಲ್ಲಿ ನನ್ನ ಫೋಟೋ ಬಂತು. ಅದಾದಮೇಲೆ ಭಾಳ ಮುಖ್ಯವಾಗಿ ಅವ್ರು ಮಾಡುವಂಥ ಆ್ಯಕ್ಷನ್ ಇದು, ಒಂದು ಪ್ರೊಡಕ್ಷನ್ ಹೌಸಿಂದ ನಂಗೊಂದು ಕರೆ ಬಂತು, ಅದಾದಮೇಲೆ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ಅಂತ. ಅಂದರೆ ಅವರು ಎಲ್ಲೂ ಕೂಡ ಪ್ರೊಡಕ್ಷನ್ ಹೌಸ್ ಹೆಸರು ಕಿರಿಕ್ ಪಾರ್ಟಿಯಿಂದ ನಾನು ಬಂದೆ ಅದರಲ್ಲೂ ಹೆಮ್ಮೆಯಿಂದ ಹೇಳ್ಕೊಂಡಿದ್ದು ನಾವು ಭಾಳ ಅಪರೂಪ ನೋಡಿದ್ದು. ಸೊ ಅದಾದಮೇಲೆ ರಿಷಬ್ ಶೆಟ್ಟಿ ಅವ್ರನ್ನ ಮತ್ತೊಂದು ಯೂಟ್ಯೂಬ್ ಪೇಜ್ನ ಇಂಟರ್ವ್ಯೂನಲ್ಲಿ ಅವ್ರನ್ನ ಮಾತಾಡ್ಸ್ತಿರ್ಬೇಕಾದ್ರೆ ಒಂದಷ್ಟು ಲಿಸ್ಟನ್ನು ಕೊಡ್ತಾರೆ, ಒಂದಿಷ್ಟು ಆ್ಯಕ್ಟರ್ಸನ್ನು. ನಿಮ್ಮ ಮುಂದಿನ ಸಿನಿಮಾದಲ್ಲಿ ಯಾರನ್ನ ನೀವು ಹೀರೋಯಿನ್ ಲೀಡ್ ಬಳಸ್ಕೋತೀರಾ ಅಂತ. ಕೃತಿ ಸನನ್ ಅಂತವ್ರು ಇರ್ತಾರೆ, ರಶ್ಮಿಕಾ ಮಂದಣ್ಣ ಹೆಸರು ಹೇಳ್ತಾರೆ, ಸಾಯಿ ಪಲ್ಲವಿ, ಸಮಾಂತಾ, ಈ 4 ಜನರ ಹೆಸರು ಬರುತ್ತೆ. ನೀವು ಯಾರನ್ನ ಮುಂದಿನ ಸಿನಿಮಾದಲ್ಲಿ ಕಾಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಭಾಳ ಈಸಿಯಾಗಿ ಹೇಳ್ತಾರೆ, ನಾನು ನಾರ್ಮಲಿ ಹೊಸಬ್ರನ್ನ ಪ್ರಿಫರ್ ಮಾಡ್ತೀನಿ ನನ್ನ ಸಿನಿಮಾಗೆ, ಯಾಕಂದರೆ ಅವ್ರಿಗೆ ಯಾವುದೇ ಬ್ಯಾರಿಯರ್ಸ್ ಇರಲ್ಲ, ಇಂಥದ್ದೇ ಲಿಮಿಟೇಷನ್ಸ್ ಅಂತ ಇರಲ್ಲ, ಹಾಗಾಗಿ ನಾನು ಅವ್ರನ್ನ ಆಯ್ಕೆ ಮಾಡ್ತೀನಿ. ಜೊತೆಗೆ ನನಗೆ ಸಮಂತಾ, ಸಾಯಿ ಪಲ್ಲವಿ ಇಬ್ಬರೂ ಕೂಡ ಪರ್ಫಾರ್ಮರ್ಸ್, ಕೊಟ್ಟಂಥ ಪಾತ್ರವನ್ನು ನೀಟಾಗಿ ನಿಭಾಯಿಸುವಂಥ ಪರ್ಫಾರ್ಮರ್ಸ್. ಜೊತೆಗೆ ನನಗೆ ಈ ಥರ ಆ್ಯಟಿಟ್ಯೂಡ್ ಇರುವಂಥ ಹೀರೋಯಿನ್ಸ್ ಅಂದರೆ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ ಅಂತ ಭಾಳ ಮಾರ್ಮಿಕವಾಗಿ ಹೇಳ್ತಾರೆ. ಇದು ದೊಡ್ಡ ಹಲ್ಚಲ್ ಕ್ರಿಯೇಟ್ ಮಾಡುತ್ತೆ. ಒಂದು ಕಡೆ ರಶ್ಮಿಕಾ ಹೇಳುವಂಥ ಈ ಆ್ಯಕ್ಷನ್ ನನಗೆ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಿತ್ತು ಅಂತ, ಇನ್ನೊಂದು ಕಡೆ ಅದೇ ಆ್ಯಕ್ಷನ್ ಮಾಡಿ ರಿಷಬ್ ಅವರು ಕೂಡ ಟಾಕ್ ಕೊಟ್ಟರು. ಸೊ ಅದಾದಮೇಲೆ ನೀವು ನೋಡಿದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲೂ ರಶ್ಮಿಕಾ ಅವ್ರನ್ನ ರಿಷಬ್ ಅವರು ಎಲ್ಲೂ ಕೂಡ ಕಾಸ್ಟ್ ಮಾಡೇ ಇಲ್ಲ. ಅವರೇ ಹೀರೋ ಆಗಿ ಮುನ್ನೆಲೆಗೆ ಬಂದಮೇಲೂ ಕೂಡ, ಅವರೇ ಡೈರೆಕ್ಷನಲ್ಲಿ ಬಂದಾಗಲೂ ಕೂಡ, ನೀವು ಕಾಂತಾರ ಅಂತ ನೋಡಿದ್ರು ಕೂಡ ರುಕ್ಮಿಣಿ ಅವ್ರನ್ನ ಪ್ರಿಫರ್ ಮಾಡಿದ್ರು. ಎಲ್ಲೂ ಕೂಡ ಶೆಟ್ಟರ್ ಗ್ಯಾಂಗ್ ಮತ್ತು ರಶ್ಮಿಕಾ ಮತ್ತೆ ಎಲ್ಲೂ ಕೂಡ ಕೊಲಾಬರೇಟ್ ಆಗಲೇ ಇಲ್ಲ. ಮೇ ಬಿ ಒಂದಿರುತ್ತೆ, ಕಿರಿಕ್ ಪಾರ್ಟಿ ಸಿನಿಮಾದಿಂದ ಅವ್ರು ಬಂದಿದ್ದು, ಅದಾದಮೇಲೆ ಇವತ್ತು ಒಂದು ದೊಡ್ಡ ರೇಂಜಿಗೆ ಅವ್ರು ಹೋಗಿರ್ಬೋದು. ಬಟ್ ಅವರ ಮಾತಿನ ವಿಚಾರವಾಗಿ, ಕನ್ನಡದ ವಿಚಾರವಾಗಿ, ಕರ್ನಾಟಕದ ಬಗ್ಗೆ ಅವ್ರು ಮಾತನಾಡುವಾಗ ಭಾಳಷ್ಟು ಕಡೆ ಮಿಸ್ ಮಾಡಿದ್ದಾರೆ. ಕೆಲವೊಂದು ಕಡೆ ಅವ್ರು ತುಂಬ ಇನ್ನೋಸೆಂಟು ಏನೋ, ಬಟ್ ಆದರೂ ಎಲ್ಲೋ ಮಾತನಾಡಬೇಕಾದ್ರೆ ಮೆಚುರಿಟಿ ಇರಲಿಲ್ಲ ಅಂತ ಇನಿಷಿಯಲಿ ಅನ್ನಿಸ್ತಾ ಇತ್ತು. ಆದರೆ ಅನಂತರ ಅವ್ರು ಗೊತ್ತಿದೆ ಮಾಡ್ತಿದ್ದಾರಾ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಶುರುವಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಇಷ್ಟಪಡುವಂಥವ್ರು ಫಾಲೋವರ್ಸ್ ಇರ್ಬೋದು, ಆದರೆ ಅಷ್ಟೇ ಸಂಖ್ಯೆಯಲ್ಲಿ ಒಂದಷ್ಟು ಜನ ಹೇಟ್ ಮಾಡೋರು ಕೂಡ ಆದರೆ, ವಿಶೇಷವಾಗಿ ಕರ್ನಾಟಕದ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ. ಸೊ ಹೀಗೆ ರಿಷಬ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಹಾಗೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ಸಂಬಂಧಪಟ್ಟಾಗಿ ರಿಯಾಕ್ಷನ್ ನೋಡಿದಾಗ ಇವತ್ತಿಗೂ ಕೂಡ ಆ ಗ್ಯಾಪ್ ಏನಿದೆ ಅದು ಇವತ್ತಿಗೂ ಫಿಲ್ ಆಗಿಲ್ಲ.
ಒಂದು ರಕ್ಷಿತ್ ಅವರ ಎಂಗೇಜ್ಮೆಂಟ್ ಮುರಿದು ಬಿದ್ದಿರೋದಿರ್ಬೋದು. ಎರಡನೇದಾಗಿ ಕಿರಿಕ್ ಪಾರ್ಟಿ ಅಥವಾ ಕನ್ನಡ ಸಿನಿಮಾದಲ್ಲಿ ಅವ್ರು ಬಂದು ಇಲ್ಲಿಂದ ಬೆಳೆದು ಅದನ್ನು ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಅವರ ಆಟಿಟ್ಯೂಡ್ ಏನಾದರೂ ರಿಷಬ್ ಶೆಟ್ಟರಿಗೆ ಅನಾಯ್ ಮಾಡಿದ್ಯಾ, ಅಥವಾ ಒಂದು ನೆನಪು ಕೃತಜ್ಞತೆ ಅನ್ನೋದು ಬರುತ್ತಲ್ಲ, ಅದನ್ನ ಇಟ್ಕೊಂಡಿಲ್ಲ ಅನ್ನೋದೇನಾದರೂ ರಿಷಬ್ ಅವ್ರಿಗೆ ಕಾಡ್ತಾ ಇದೆಯಾ, ಸ್ಟಿಲ್ ಗೊತ್ತಿಲ್ಲ. ಆದರೆ ಒಳಗೆ ಏನೋ ನಡೆದಿದೆ ಅನ್ನೋದಂತೂ ಬಹಳ ಸ್ಪಷ್ಟ. ಬರೀ ಎಂಗೇಜ್ಮೆಂಟ್ ಮುರಿದು ಬಿದ್ದಿರೋದು ಮಾತ್ರ ಅಲ್ಲ, ಅದನ್ನ ಮೀರಿ ಏನೋ ಒಂದು ಆಗಿದೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ನೀವೇನಂತೀರಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಜೊತೆಗೆ ಏನಾದರೂ ಇನ್ವಿಟೇಷನ್ ಬರುವಂಥ ಸಾಧ್ಯತೆ ಇದೆಯಾ ಅಂತ ನೋಡಿದ್ರೆ ಆಲ್ಮೋಸ್ಟ್ ಮದುವೆ ಡೇಟೇ ಬಂದ್ಬಿಡ್ತಲ್ಲ, ಕರೆಯೋದಿದ್ರೆ ಇಷ್ಟರಲ್ಲಾಗಲೇ ಕರಿಬೇಕಾಗಿತ್ತು. ಸೊ ಎನಿವೇಸ್, ಚೆನ್ನಾಗಿರಲಿ, ಕೆರಿಯರ್ ಚೆನ್ನಾಗಿ ಹೋಗ್ತಾ ಇದೆ. ಮದುವೆ ಆದಮೇಲೆ ಇಬ್ಬರು ಕೂಡ ಖುಷಿಯಾಗಿರಲಿ ಅಂತ ನಾವು ಹಾರೈಸ್ತೀವಿ. ಇದಾಗಿತ್ತು ಸುಮನ್ ಟಿವಿ ಸ್ಪೆಷಲ್. ಇಂಥದ್ದೇ ವಿಶೇಷ ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.